ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ನನ್ನ ಕೆಲ ಪ್ರಶ್ನೆ ಇವೆ. ಅನ್ಯಾಯವಾದ ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಸೋಕೆ ಅಂತ ನೀವು ಇಲ್ಲಿಂದ ದೆಹಲಿಗೆ ಹೋಗಿ ಹೋರಾಟ ಮಾಡ್ತಿದ್ದೀರಿ, ತುಂಬಾ ಖುಷಿ ಆಯ್ತು. ಆದ್ರೆ ನೀವು ಮುಖ್ಯಮಂತ್ರಿ ಇದ್ದ ರಾಜ್ಯದಲ್ಲಿ ಸತತವಾಗಿ ಪ್ರತಿ ವರ್ಷ KPSC ಎಕ್ಸಾಮ್ ಅಲ್ಲಿ ಹಗರಣ ನಡೀತಿವೆ. ಅದಕ್ಕೆ ನಿಮ್ಮ ಸರ್ಕಾರದ ಈ ಇಲಾಖೆಯ ಮಂತ್ರಿ ರಾಜೀನಾಮೆ ಕೊಡಲ್ವಾ? ಅವ್ರ ಅಕೌಂಟಬಿಲಿಟಿ ತಗೊಳ್ಳಲ್ವಾ? ಇಬ್ರು ಸೇರಿ ಒಬ್ಬನ ಕೊಲೆ ಮಾಡ್ತಾರೆ, ನೀವು ಒಬ್ಬನ ಗಲ್ಲಿಗೇರಿಸಿ ಅಂತ ಕೇಳ್ಕೊಂಡು ಬೀದಿಗಿಳಿತೀರಿ, ಇನ್ನೊಬ್ಬನ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಅಂದ್ರೆ ಇದ್ಯಾವ ನ್ಯಾಯ ಸರ್? ಇವತ್ತು ಕರ್ನಾಟಕದ ಪ್ರತಿಯೊಂದು ಅಗ್ರಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ, ಅದು ಕ್ಲಾಸ್ ಬಂಕ್ ಮಾಡಿ. ಅವರಿಗೆ ನ್ಯಾಯ ಕೊಡ್ಸೋದು ನಿಮ್ಮ ಕೈಯಲ್ಲೇ ಇದೆ ಸರ್. ಅವ್ರಿಗೆ ನ್ಯಾಯ ಕೊಡ್ಸಲ್ವಾ ಸರ್? ಇನ್ನೊಂದು ಕೇಳ್ಬಿಡ್ತೀನಿ, ರೀಸೆಂಟ್ ಆಗಿ KPSC ಚೇರ್ಮನ್ ರನ್ನ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು? ಅವ್ರು ಏನ್ ತಪ್ಪು ಮಾಡ್ತಿದ್ರು? ಸ್ವಲ್ಪ ಅದ್ರ ಬಗ್ಗೆನೂ ಮಾತಾಡಿ ಸರ್. ಯಾಕೆ ಅದು ನಿಮ್ ಸರ್ಕಾರದಲ್ಲಿ ಆಗಿಲ್ವಾ? ಮೊನ್ನೆ ನಡೆದ ವೆಟರ್ನರಿ ಎಕ್ಸಾಮ್ ಅಲ್ಲಿ ಜಾಬ್ ಕೊಡೋಕೆ ಅಂತ 70 ಲಕ್ಷದಿಂದ 1 ಕೋಟಿ ರೂಪಾಯಿ ತಗೊಂತಿದ್ದಾರೆ. ಇದು ಹಗರಣ ಅಲ್ವಾ ಸರ್? ಇದು ಸರ್ಕಾರದ ತಪ್ಪಲ್ವಾ? ಅದಕ್ಕೆ ನಿಮ್ಮ ಸರ್ಕಾರದಲ್ಲಿ ಯಾರು ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ರು? ಯಾಕೆ ನಿಮ್ ತಪ್ಪಲ್ವಾ ಸರ್? ಅಧಿಕಾರಿಗಳ ತಪ್ಪ? ನೀವು ಈ ವಿಡಿಯೋ ನೋಡ್ತೀರಿ ಅಂತ ಭಾವಿಸಿದೀನಿ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ.